ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೋತಾ ಇದ್ದೀರಾ? ಹಾಗಾದರೆ ನಿಮಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ 2 ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ನ ನೀಡ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಫಸ್ಟ್ ನೀವು ಸಾಕಷ್ಟು ಜನ ಕೆಲವು ಡೌಟ್ಸ್ಗಳನ್ನ ಕೇಳ್ತೀರಾ, ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇಲ್ಲಿ ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇರೋದ್ರಿಂದ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ಕಂತು ಕೂಡ ಬಂದಿಲ್ಲ, ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಯಾರಿಗೆ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ. ನಿಮ್ಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಲಾಸ್ಟ್ ವಿಡಿಯೋ ಎಲ್ಲ ನೋಡ್ತಾ ಇರೋ ಪ್ರತಿಯೊಂದು ವೀಡಿಯೋ ಕೂಡ ನಮ್ಮ ಚಾನಲ್ ಫಾಲೋ ಮಾಡ್ತಾ ಇರೋ ಅಂದರೆ ನಿಮ್ಗೆ ಅಪ್ಡೇಟ್ನ ಕೊಟ್ಟಿದ್ದೀನಿ. ಇವಾಗ ಏನು ಪೆಂಡಿಂಗ್ ಆಗಿಬಿಟ್ಟಿದೆ, ನಿಮ್ಗೆ ಹಣ ಬರ್ದೇ ಸ್ಟ್ರಕ್ ಆಗಿದೆ ಒಂದು ಕಂತು ಕೂಡ, ಅಂಥವ್ರಿಗೆ ಹಣ ಬರ್ತಿದೆ. ಕೆಲವ್ರಿಗೆ ಏನಾಗ್ತಿದೆ ಅಂದರೆ ಒಂದು 5-6 ಕಂತು ಒಟ್ಟಿಗೆ ಬರ್ತಿದೆ. ಇನ್ನೂ ಕೆಲವ್ರಿಗೆ ಏನಾಗ್ತಿದೆ ಅಂದರೆ ಒಂದು ಕಂತು ಒಂದ್ಸಲ ಬರ್ತಿದೆ, ವಾರಕ್ಕೆ ಒಂದ್ಸಲ ಒಂದೊಂದು ಕಂತು ಆ ರೀತಿ ಹಾಕೋ ಬರ್ತಾ ಇದ್ದಾರೆ. ನಿಮ್ಗೇನಾದರೂ ಒಂದು 6 ತಿಂಗಳು 7 ತಿಂಗಳಿಂದ ಗೃಹಲಕ್ಷ್ಮಿ ಹಣನೇ ಬಂದಿಲ್ಲ ಅಂದರೆ ಏನು ತಲೆ ಕೆಡಿಸ್ಕೊಬೇಡಿ. ಇವಾಗ ಹಣ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲರಿಗೂ ಕೂಡ, ನಿಮಗೂ ಕೂಡ ಏನೋ ಬರ್ಬೋದು, ವೆಯ್ಟ್ ಮಾಡಿ. ಮತ್ತು ಇಲ್ಲಿ ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇದ್ದೀರಾ, ನಿಮಗೆ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಬಂದಿಲ್ಲ, 8ನೇ ಕಂತಿನ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಹೇಳಿ ಅಂತ. ಇದ್ರ ಬಗ್ಗೆ ರಾಜ್ಯ ಸರ್ಕಾರದಿಂದ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ, ಮತ್ತು ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವಾಗ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ಏನು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ ರಾಜ್ಯ ಸರ್ಕಾರದವರು, ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದೆ, ಮತ್ತು 8ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದೆ. ಏನಾದರೂ ಬಿಡುಗಡೆ ಆಗಿಲ್ಲ ಅಂತ ಏನಾದರೂ ಡೌಟ್ ಇದೆ ಅಂದರೆ 8ನೇ ಕಂತಿದ್ದು ಇಲ್ಲಿ ಕಮೆಂಟ್ ಹಾಕಿದರೆ ನೋಡಿ ಜನರು, ಇಲ್ಲೇ ನಿಮಗೆ ತೋರಿಸಿದ್ದೀನಿ ಎಷ್ಟೊಂದು ಜನ ಕಮೆಂಟ್ ಹಾಕಿದರೆ ನಮಗೆ 8ನೇ ಕಂತಿನ ಹಣ ಬಂದಿದೆ. ಇವಾಗ ನಿಮ್ಮ ಡೌಟ್ ಕ್ಲಾರಿಫಿಕೇಷನ್ ಆಯಿತು ಅಂತ ಅನ್ಕೋತೀನಿ. 8ನೇ ಕಂತಿನ ಹಣ ಆಗಲೇ ಬರೋಕ್ಕೆ ಶುರು ಆಗಿದೆ. ಆದರೆ ನಿಮಗೆ ಕಾಮನ್ ಆಗಿ ಡೌಟ್ ಇರೋದು 7ನೇ ಕಂತಿನ ಹಣ ಯಾಕೆ ಬಂದಿಲ್ಲ ನಮಗೆ, ಇನ್ನೂ 8ನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತ. ಇಲ್ಲಿ 7ನೇ ಕಂತಿನ ಹಣ ಏನಾಯ್ತು ಅಂದರೆ 15ನೇ ತಾರೀಕು 20ನೇ ತಾರೀಕು ಆದಮೇಲೆ ರಿಲೀಸ್ ಆಯಿತು, ಮತ್ತು 8ನೇ ಕಂತಿನ ಹಣ ರಿಲೀಸ್ ಆಗಿದ್ದು ಯಾವಾಗ ಅಂದರೆ 28ನೇ ತಾರೀಕು. ಇವಾಗ ನಿಮಗೆ 2 ಡೇಟ್ ಕೂಡ ತಿಳಿಸ್ಕೊಟ್ಟೆ ಯಾವಾಗ ರಿಲೀಸ್ ಆಯಿತು ಅಂತ. 7ನೇ ಕಂತಿನ ಹಣ ಏನಾಗಿದೆ ಅಂದರೆ ಇದುವರೆಗೂ ಕೂಡ ಸುಮಾರು 60%ಗಿಂತ ಹೆಚ್ಚು ಜನಕ್ಕೆ ಹೋಗಿ ಆಲೆ ಅಕೌಂಟ್ಗೆ ತಲುಪಿದೆ. ಇವಾಗ 8ನೇ ಕಂತಿನ ಏನಾಗಿದೆ ಅಂದರೆ ಕೇವಲ 5ರಿಂದ 10% ಜನರಿಗೆ ಅಷ್ಟೇ ಹೋಗಿರೋದು. ಇದರಲ್ಲೂ ಕೂಡ ಯಾರಿಗಾಗಲೇ 7ನೇ ಕಂತಿನ ಹಣ ಬಂದಿದೆ ಅವ್ರಿಗೆ ಮಾತ್ರ 8ನೇ ಕಂತಿನ ಹಣ ಹೋಗಿದೆ, ಇನ್ಯಾರಿಗೂ ಕೂಡ ಹೋಗಿಲ್ಲ. ಮತ್ತು ಇಲ್ಲಿ ನಿಮಗೆ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಒಂದು ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಇವಾಗ ಯಾರ್ಯಾರಿಗೆ 7ನೇ ಕಂತಿನ ಹಣ ಬಂದಿಲ್ಲ, 8ನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೆ ಬರುತ್ತೆ. ಹೀಗೆ 4,000 ರೂಪಾಯಿ ಬಂದ್ಬಿಟ್ಟು ಅವ್ರ ಖಾತೆಗೆ ಜಮಾ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಅದು ಕೂಡ ಇದೇ ತಿಂಗಳು ಏಪ್ರಿಲ್ 15ನೇ ತಾರೀಕು ಒಳಗಡೆ ಬರುತ್ತೆ. ಅವ್ರು ಯಾರು ಕೂಡ ಏನೂ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. 7ನೇ ಕಂತು 8ನೇ ಕಂತು ಬರದೇ ಇರೋರು ಅವ್ರಿಗೆ ಎಲೆಕ್ಷನ್ಗಿಂತ ಮುಂಚೆನೇ ಬರುತ್ತೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಆರಾಮಾಗಿರ್ಬೋದಾಗಿರುತ್ತೆ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಕೊಟ್ಟಿರೋದೇನೆಂದರೆ, ಇಲ್ಲಿ ಯಾರ್ಯಾರಿಗೆ GST ಕಟ್ಟಿದ್ದೇನೆ, GST ಪೇಯರ್ಸ್ ಅಂತ ತೋರಿಸಿತ್ತಲ್ಲ ಅವ್ರಿಗೆ ಆ ಒಂದು ಎರರ್ನ ಸಾಲ್ವ್ ಮಾಡಿ ಅವ್ರಿಗೂ ಕೂಡ ಇವಾಗ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೆಲ್ಲರೂ ಕೂಡ ಆರಾಮಾಗಿರ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ನಿಮಗೆ ಈ ಒಂದು ವಿಡಿಯೋನ ಯಾರ್ಯಾರಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತು 8ನೇ ಕಂತು ಬಂದಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಡೆಫಿನೆಟ್ಲಿ ಅವ್ರಿಗೆಲ್ಲರಿಗೂ ಕೂಡ ಖುಷಿ ಆಗುತ್ತೆ ಈ ಒಂದು ಅಪ್ಡೇಟ್ ಕೇಳಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.